ಮಗನ್ ಕೊಡಿಲಿ. ಎದ್ದೇಳಿ ಮೇಲೆ. ಓಡೋಗ್ತಿದೆ ಆತ್ಮ, ಓಡೋಗ್ತಿದೆ ಆತ್ಮ, ಓಡೋಗ್ತಿದೆ. ಕೈ ಕೊಡು, ಎದ್ದೇಳು. ವಿಶಾಲಾಕ್ಷಿ ಅಮ್ಮನವ್ರ ಭಕ್ತೆ ನೀನು. ನಾನ್ ಕೈ ಕೊಡಲ್ಲ, ನಾನು ಈ ಕೈ ಕೊಡಲ್ಲ. ಗಂಟೆ ಅಮ್ಮ ಎದಳಿ. ಆತ್ಮ ತಪ್ಪಿಸ್ಕೋತಾ ಇದೆ ತಿಲೋತ್ತಮ. ಸರಿ, ನೀವು ಬನ್ನಿ ಹೇಳ್ತೀನಿ. ತಿಲೋತ್ತಮ, ಆತ್ಮ ಎದ್ದೇಳಿ, ಬನ್ನಿ. ನೀವು ಬನ್ನಿ. ಆತ್ಮ ತಪ್ಪಿಸ್ಕೋತಾ ಇದೆ, ಆತ್ಮ ತಪ್ಪಿಸ್ಕೋತಾ ಇದೆ. ತಿಲೋತ್ತಮ, ಆತ್ಮ ಹೊರಟೋಯ್ತು. ತಿಲೋತ್ತಮ, ವಲ್ಲಭ ನೀನು ಬಾ. ಆತ್ಮ ಹೊರಟೋಯ್ತು, ಇವಾಗ ಏನ್ ಮಾಡೋದು? ಅರ್ಧ ಗಂಟೆಲಿ ಇಷ್ಟೆಲ್ಲ ನಡೆದೋಯ್ತಲ್ವೇ? ಏನಾಯ್ತು ನೈನಿ? ಏನು ಹೇಳ್ದೆ ಹೋಗ್ತಾ ಇದ್ದಾಳಲ್ಲ? ಹೀಗೆ ಸೀಕ್ರೆಟ್ಸ್ ಹೇಳಲ್ಲ ನಮ್ಮ ಅಕ್ಕ. ಏನ ರಹಸ್ಯ? ಯಾಕೆ ಅಷ್ಟು ದೊಡ್ಡ ಮಾತು ಹೇಳ್ಬೇಕಾಯ್ತು? ಬೆಳಗ್ಗೆ ನೀವೆಲ್ರೂ ಹಾಲಿಗೆ ಬರಕ್ಕೂ ಮುಂಚೆ ನಮ್ಮ ಅಕ್ಕ ಒಬ್ಳೆ ಬಂದಿದ್ಲಲ್ವಾ? ನೈನಮ್ಮ ಯಾವಾಗ್ಲೂ ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತಾಳಮ್ಮ. ಈ ಕೆಲ್ಸನ್ ಮಾತ್ರ ಯಾರ ಹತ್ರನೂ ಹೇಳಿಲ್ಲ ಚಿಕ್ಕಪ್ಪ. ಏನ್ ಕೆಲ್ಸನೇ? ಸೀಕ್ರೆಟ್ ಆಗಿ ಯಾರನ್ನು ಮನೆ ಕರೆಸ್ಕೊಂಡು ಎಲ್ರಿಗೂ ಗೊತ್ತಾಗುತ್ತೆ ಅನ್ನೋ ಟೈಮಲ್ಲಿ ಓಡ್ ಹೋಗೋಂತ ಅಂದ್ಲಲ್ಲ, ಅದ್ಯಾರು ಅಂತ. ನೈನಿ, ಏ ವಿಕ್ರಾಂತ್, ಏನೋ ನೀನು? ಯಾಕೆ ಅವಳು ಹೊಡಿತಿದ್ದೀರಾ? ನನ್ ತಂಗಿ ಆಗಿರೋದ್ರಿಂದ ಇವಳನ್ನ ಸಾಯಿಸ್ತೆ ಹಾಗೆ ಬಿಟ್ಟಿದೀನಿ ಯಜಮಾನ್ರೆ. ನೀವ್ ಇವಳನ್ ಬಿಟ್ರು ನಾನ್ ಬಿಡಲ್ಲ. ವಿಕ್ರಾಂತ್, ಬಿಡ. ಪರವಾಗಿಲ್ಲ, ಬಿಡ ಬಿಡ. ಅಯ್ಯೋ, ಸುಮನ ಮಾತಾಡಿದ್ಲು ಅಂತ ಅವಳು ಹಲ್ಲುದ್ರಸೋದಕ್ಕೆ ತೀರ್ಮಾನ ಮಾಡಿದಿರಾ ಅನ್ಸತ್ತೆ. ಆದ್ರೆ ಯಾಕೆ ಹಾಗೆ ಹೇಳಿದ್ಲು ಅಂತ ಸಮಾಧಾನವಾಗಿ ಕೇಳ್ಬೋದಲ್ವಾ? ಹೌದಲ್ವಾ ನೈನಿ? ವಿಶ್ ಕೋಪ ಮಾಡ್ಕೊಳ್ದೆ ಸುಮ್ನೆ ಇದ್ದಾನೆ. ನೀನು ವಿಕ್ಕಿ ಕಿಡಿ ಕಾರ್ತಾ ಇದ್ದೀರಾ. ಏನ್ ಹೇಳಿದ್ಲು ಅಂತ ಕೇಳಿಸ್ಕೊಂಡ್ರಿ ತಾನೆ? ಸುಮ್ಮನಮ್ಮನ ಮಾತಿನ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಲ್ವಮ್ಮ. ಬೈರಿ, ಎಲ್ರು ನನ್ಗೆ ಬೈರಿ. ಏನು ಹೇಳ್ದೆ ಸುಮ್ನೆ ಇರೋ. ನಮ್ಮ ಅಕ್ಕಂಗೇನು ಅನ್ನಲ್ಲ, ಆದ್ರೆ ಯಾಕೆ ಹೀಗ್ ಮಾಡ್ದೆ ಅಂತ ನಾನ್ ಕೇಳಿದ್ದಕ್ಕೆ ನಿಮ್ಮೆಲ್ರಿಗೂ ಕೋಪ ಬಂತು. ಏನೇ ಹೇಳ್ಬೇಕು ನಿಂಗೆ? ನೀವು ಹೊಡಿದೆ ಮಾತಾಡ್ಬೇಕು. ಹೊಡೆಯಲ್ಲ ಬಿಡು. ಅದ್ಗೆ ಏನ್ ಹೇಳ್ಬೇಕು ಅಂತ ನೀನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯಾ? ಯಾರಿಗ ಓಡ್ ಹೋಗಕ್ ಹೇಳಿದ್ಲು? ಓಡ್ ಹೋಗು ತಪ್ಪಿಸ್ಕೊ ಅಂತ ಯಾರಿಗಂದ್ಲು ಅಂತ ತಿಳ್ಕೊಬೇಕಲ್ವಾ? ನಿನಗ ಎಲ್ರಿಗುನ? ಎಲ್ರಿಗೂ ಗೊತ್ತಾಗ್ಬೇಕು. ಅಯ್ಯೋ, ಮನೇಲಿ ನಾವು ಇದೀವಲ್ವೇನೋ? ಹೇ ವಿಶಾಲ್, ಸುಮನನ ಅವನ್ ಕೇಳೋದಲ್ಲ, ನಾಯಿನ ನೀನ್ ಕೇಳು ಮೊದ್ಲು. ನೈನಿ, ನೀನು ನನಗೆ ಆಮೇಲೆ ಹೇಳ್ತೀನಿ ಅಂತಂದ್ರು ನಾನು ಅರ್ಥ ಮಾಡ್ಕೋಬಲ್ಲೆ. ಆದರೆ ನಿನ್ನ ತಂಗಿಗೆ, ವಲ್ಲಭನ್ಗೆ ಈಗಲೇ ವಿಷಯ ತಿಳ್ಕೊಳ್ದೆ ಹೋದ್ರೆ ತಲೆಗೆ ಹುಳ ಬಿಟ್ಕೊಂಡು ಏನೂ ತಿಂದೆ ಹಾಸ್ಕೊಂಡೆ ಮಲ್ಕೋತಾರೆ. ನಾವ್ಯಾಕೆ ಉಪವಾಸ ಮಾಡೋಣ ಬಾವ? ಮುಚ್ಚು ಮರೆ ಇರಬಾರ್ದು ಅನ್ನೋ ನಮ್ಮ ಅಕ್ಕ ಈಗ ಯಾಕೆ ಸುಮ್ಮನೆ ಇದ್ದಾಳೆ ಅನ್ನೋದೇ ನನ್ನ ನೋವು. ನೈನಿ, ಹೇಳು. ನೀನ್ ಹೇಳಿಲ್ಲ ಅಂದ್ರೆ ವಿಶಾಲ್ ಹೇಳ್ದಂಗೆ ಅವ್ರು ಏನ್ ಮಾಡ್ತಾರೇನೋ ಗೊತ್ತಿಲ್ಲಮ್ಮ. ನೀವ್ ಹೊಡೆದಿದ್ದ ಏಟ್ಗೆ ಬಂದಿರೋ ಊತ ಮತ್ತೆ ನೋವು ಎರಡು ಕಡಿಮೆ ಆಗ್ಬೇಕು ಅಂದ್ರೆ ಹೀಗೆ ಶಾಖ ಕೊಟ್ಕೋಬೇಕು. ಅನವಶ್ಯಕವಾಗಿ ಮಾತಾಡಿ ಅತ್ಯವಶ್ಯಕವಾಗಿ ಏಡ್ ತಿನ್ನೋಳು ನೀನೇ ಅಲ್ವಾ? ಹೊಡಿಸ್ಕೊಳ್ಳೋದು ನನ್ಗೇನೋ ಆಸೆ ಅನ್ಕೊಂಡಿದೀರಾ? ಮತ್ತೆ ಹೊಡೆದಕ್ ನನ್ಗೇನೋ ಆಸೆ ಅನ್ಕೊಂಡ್ಯಾ? ನೀವ್ ಯಾಕ್ರಿ ಹೊಡೆದ್ರಿ? ನಮ್ಮ ಅಕ್ಕ ಹೊಡೆದ್ಮೇಲೆ ಈಗ ನನ್ ಚಾನ್ಸು ಅಂತ ನೀವ್ ಯಾಕೆ ಹೊಡೆದ್ರಿ? ಇದನ್ನ ಕೆನ್ನೆ ಅನ್ಕೊಂಡಿದೀರಾ ಇಲ್ಲ ಬಟ್ಟೆ ಒಗೆಯೋ ಅಂತ ಕಲ್ಲು ಅನ್ಕೊಂಡಿದೀರಾ? ಹಾಗೆ ಅನ್ಕೋತೀನಿ ಕಣೆ. ನೀನ್ ಕೂಡ ಇದನ್ನ ಕೈ ಅಂತ ಅನ್ಕೋಬೇಡ, ಹ್ಯಾಂಡ್ ಪಂಪು ಅನ್ಕೋ. ಹೊಡೆದ್ರೆ ಕಣ್ಣಿಂದ ನೀರಂಗೆ ಇಳಿತಿರ್ಬೇಕು. ತುಂಬಾ ಕೇಡ್ ಬುದ್ಧಿ ಇದೆ ನಿಮ್ಗೆ.
ಸಂಸಾರ ಮಾಡ್ಬೇಕು ಅಂತ ನಾನ್ ಸುಮ್ನೆ ಇದ್ದೀನಿ. ಇಲ್ಲ ಅಂದಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತಿದ್ದೆ ಯಾವತ್ತೋ. ಆವೇಶದಲ್ಲಿ ಒಬ್ಳೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಡ, ಕಂಪ್ಲೇಂಟ್ ತಗೊಳಲ್ಲ ಅಲ್ಲಿ. ಯಾಕೋ ನಮ್ಮ ಏರಿಯಾ 2 ಸ್ಟೇಷನ್ಗೆ ಸಂಬಂಧಪಡುತ್ತೆ. ಲೊಕೇಶನ್ ಶೇರ್ ಮಾಡ್ತೀನಿ, ನಾಳೆ ಬೆಳಗ್ಗೆನೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡು. ಜೈಲಲ್ಲಿ ಕೂತ್ಕೋಬೇಕು ಅಂತ ಅಷ್ಟ ಆಸೆ ಆಗ್ತಿದ್ಯಾ? ನೀನ್ ಕೂತ್ಕೋತೀಯ ಆ ಕಡೆ. ನಾನೇನ್ರಿ ಮಾಡ್ದೆ? ತಲೆ ಕೆಟ್ಟವಳೆ, ನೀನಾಡೋ ಚುಚ್ಚು ಮಾತಿಂದ ಮಾನಸಿಕವಾಗಿ ನೊಂದು ನಮ್ ಜೀವಗಳು ನಲುಗೋಗ್ತಿದಾವೆ ಅಂತ ನೀನ್ ಪೊಲೀಸ್ ಸ್ಟೇಷನ್ಗೆ ಹೋಗೋದ್ಕಿಂತ ಮುಂಚೆ ನಾನೇ ಕಂಪ್ಲೇಂಟ್ ಫೈಲ್ ಮಾಡಿದೆ ಅನ್ಕೋ. ನಿನ್ನ ಲಾಕಪ್ ಅಲ್ಲಿ ಹಾಕಿ ಲೇಡಿ ಕಾನ್ಸ್ಟೇಬಲ್ಸ್ ಲಾಠಿ ಮುರಿದು ಹೋಗೋ ಹಾಗೆ ಹೊಡಿತಾರೆ. ನಿನ್ ಬಾಡಿ ಪಾರ್ಟ್ಸ್ ಎಲ್ಲ ನುಜ್ಗುಜ್ಜಾಗಿ ಹೋಗುತ್ತೆ. ನಾನೇನ್ ಮಾಡ್ದೆ ಅಂತ ಇವಾಗ ಈ ತರ ಮಾತಾಡ್ತಿದ್ದೀರಾ? ಅವ ಮತ್ತೆ ಈ ತರದೆಲ್ಲ ಮಾತಾಡಕ್ ಹೋಗ್ಬೇಡ ನೀನು. ನಿನ್ನ ಬಾಯಿಂದ ಊರೇ ಹಾಳಾಗತ್ತಂತ ಮುಕ್ಕಂಟಿಪುರದಿಂದ ನಿನ್ನ ಓಡಿಸಿದ್ದಕ್ಕೆ ಇಲ್ಲಿಗೆ ಬಂದು ನನ್ ಜೀವ ತಿಂತಾ ಇದೆ ನೀನು. ನಿಮ್ಮನ್ನ ಪ್ರೀತ್ಸೆ ಮದ್ವೆ ಆಗಿರೋದು. ನೀನನ್ನ ಹೇಗ್ ಮದುವೆ ಮಾಡ್ಕೊಂಡೆ ಅಂತ ಎಲ್ರಿಗೂ ಗೊತ್ತು ಕಣೆ. ಸುಳ್ಳು ಮಾತಾಡಿ ವಾಂತಿ ಮಾಡ್ಕೊಂಡು ಬಲವಂತವಾಗಿ ಮದುವೆ ಆಗಿದ್ ನೀನು ಒಂದ್ ಹೆಣ್ಣೇನಾ? ಈ ವಿಷಯನೂ ಪೊಲೀಸ್ನವ್ರಿಗೆ ಹೇಳ್ದೆ ಅನ್ಕೋ, ಇನ್ನೊಂದ್ ಕೇಸ್ ಫೈಲ್ ಮಾಡ್ತಾರೆ. ಅಯ್ಯೋ, ನಾನು ಎಲ್ಲಿಗೂ ಹೋಗಲ್ಲ, ನನ್ನ ಬಿಟ್ಬಿಡಿ. ಹಂಗ್ ಬಾ ದಾರಿಗೆ. ಅತಿಯಾಗಿ ಆಡಿದ್ರೆ ಇನ್ನೊಂದ್ಸಲ ಐಸ್ ಪ್ಯಾಕ್ನ ಎಲ್ಲಿಟ್ಕೊಂತೀಯ ಅಂತ ನಿನ್ಗೆ ಗೊತ್ತಿರಲ್ಲ.